ಸರ್ ಆಗ್ಲಿ ಪ್ರಿಯಾಕೃಷ್ಣ ಆಗ್ಲಿ ಯಾರು ನ್ಯಾಯ ತೋರಿಸಲಿಲ್ಲ ಅಂದ್ರೆ ಎಲ್ಲರೂ ರಾಜೀನಾಮೆ ಕೊಡ್ತಾ ಇದೀವಿ. ಇವತ್ತು ಅವ್ರಿಗೆ ಅವರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ಮೇಲೆ ನಮ್ಗೆ ಈ ಪಕ್ಷನೇ ಬೇಡ. ಅವರಷ್ಟು ನಿಷ್ಠಾವಂತರು ಯಾರು ಇಲ್ಲ. ಯಾಕಂದ್ರೆ ಅವ್ರು ಯಾರೇ ಹೋದ್ರು ಅವ್ರ ಕೈ ಕೊಟ್ಟವ್ರೆ ಹೊರತು ಅವ್ರು ಈಸ್ಕೊಂಡವ್ರಲ್ಲ. ಅವ್ರ ಮನೆಯಲ್ಲಿ ಧರ್ಮಸ್ಥಳದ ಊಟ ತಿರುಪ್ತಿ ದರ್ಶನ ಅಂತಾರೆ ಜನ. ಅಂತ ಒಬ್ಬ ವ್ಯಕ್ತಿಗೆ ನೀವು ಕೊಡ್ದೇನೆ ಅನ್ಯಾಯ ಮಾಡಿದವ್ರು ಕೊಡ್ತೀರಾ? ನ್ಯಾಯ ನೀತಿ ಧರ್ಮವಾಗಿ ನಡೀತೀರ ಅವ್ರಿಗೆ ಯಾಕೆ ಕೊಡ್ತಾ ಇಲ್ಲ ನೀವು? ಇವ್ರಿಗೆ ಮೋಸ ಆದ್ರೆ ಇಡೀ ಸತ್ಯಕ್ಕೆ ಮೋಸ ಆದಂಗೆ. ಹಂಗಾಗಿ ನಾವೆಲ್ಲರೂ ರಿಸೈನ್ ಮಾಡ್ತಾ ಇದೀವಿ. ಇಬ್ರಲ್ಲಿ ಒಬ್ರಿಗೆ ನೀವು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಸಾಮೂಹಿಕವಾಗಿ ಎಲ್ಲರೂ ಒಂದು 5,000 ಜನ ರಾಜೀನಾಮೆಗಳು ಘೋಷಿಸಿದ್ದಾರೆ. ಸರ್, ಇದು ವಾಲಂಟಿಯರ್ ಆಗಿ 2 ಕ್ಷೇತ್ರದಿಂದ 5,000 ಜನ ಪದಾಧಿಕಾರಿಗಳು, ನಾಮನಿರ್ದೇಶನ ಸದಸ್ಯರುಗಳು, ಬ್ಲಾಕ್ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರು, ಗ್ಯಾರಂಟಿ ಸಮಿತಿ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಾರೆ ರಾಜೀನಾಮೆ ಕೊಡಕ್ಕೆ ಬಂದಿದ್ದೀವಿ. ಇವತ್ತು 2 ಕ್ಷೇತ್ರದಿಂದ ಒಂದು 5,000 ಜನ ಸೇರಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಪರಿಗಣಿಸಿ KPCC ಆಗಲಿ ಹೈಕಮಾಂಡ್ ಆಗಲಿ ಏನನ್ನ ಇದಕ್ಕೆ ಸ್ಪಂದಿಸಿ ಇಬ್ಬರಲ್ಲಿ ಒಬ್ರಿಗೆ ನೀವು ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟ ಆಗ್ತೇವೆ. 2 ಕ್ಷೇತ್ರದ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಇನ್ನೂ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಸರ್. ಸಚಿವ ಸ್ಥಾನ ದೊರಕುತ್ತಾನೋ ಒಂದು ಮೂವ್ಮೆಂಟ್ ಇತ್ತು ಕೊನೆಗಳಿಗೆವರೆಗೂ. ಹೌದು, ಕೊನೆಗಳಿಗೆಲ್ಲ ದೊರಕಲಿಲ್ಲ. ಯಾಕೆ ಈ ತರ ಆಗಿರ್ಬೋದು ಸರ್? ಯಾರು ಕಾರಣದ ಕೈವಾಡ ಇದರಿಂದ ಇದೆ ನಮ್ಗೆ ಗೊತ್ತಿಲ್ಲ. ನಾವು ಯಾರು ಒಬ್ರನ್ನ ಹೆಸರು ಹೇಳ್ಕೊಂಡು ದೂಷಿಸಕ್ಕೆ ಹೋಗಲ್ಲ. ಆದ್ರೆ ನೀವು ಏನೇ ಮಾಡಿದ್ರು ಸಹ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ರೀತಿಯಲ್ಲಿ ನೀವು ಮಾಡಿದೀರಾ. ಇಬ್ರು ಸಹ ಕ್ಲೀನ್ ಹ್ಯಾಂಡ್, ಯಾವುದೇ ರೀತಿ ಸ್ವಾರ್ಥ ರಾಜಕಾರಣ ಇಲ್ಲ, ಯಾವುದೇ ರೀತಿ ಸ್ಕ್ಯಾಮ್ ಮಾಡಿ ಹಗರಣ ಮಾಡಿ ಸರ್ಕಾರ ದುಡ್ಡು ಹೊಡಿಬೇಕು ಅನ್ನೋ ಯೋಜನೆಗಳಲ್ಲಿ ಇವ್ರು ಯಾರು ಸಹ ತೊಡಗಿಸ್ಕೊಂಡಿಲ್ಲ. ಸ್ವಂತ ಖರ್ಚಿಂದ ತಮ್ಮ ವೈಯಕ್ತಿಕ ಹಣದಿಂದ ಇಡೀ ಕ್ಷೇತ್ರದ ಬೆಳವಣಿಗೆ ಆಗಲಿ, ಒಂದು ಜನಸ್ಪಂದನೆ ಆಗಲಿ ಮಾಡ್ಕೊಂಡು ಬರ್ತಿದ್ದಾರೆ. ಆರೋಗ್ಯ ವಿಚಾರನೇ ಆಗಲಿ, ಇನ್ನೊಂದು ವಿಚಾರನೇ ಆಗಲಿ, ಸ್ವಂತ ಎಜುಕೇಶನ್ ವಿಚಾರವಾಗಿ ಆಗಲಿ, ಸ್ವಂತ ದುಡ್ಡಿಂದ ಇವರು ಕ್ಷೇತ್ರ ಜನತೆಗಳನ್ನ ಕಾಪಾಡ್ತಾ ಬಂದಿದ್ದಾರೆ. ಕ್ಷೇತ್ರ ಜನತೆ ಹಿತಾಸಕ್ತಿ ನೋಡ್ಕೊಂತ ಬಂದಿದ್ದಾರೆ. ಸೊ ಇಂಥ ನೀವು ಒಳ್ಳೆ ವ್ಯಕ್ತಿಗಳಿಗೆ ಒಂದು ಹೃದಯ ಸ್ಪರ್ಶಿ ಸ್ಪಂದಿಸುವಂತ ಮನ್ಸುಗಳಿಗೆ ನೀವು ಅವಕಾಶ ಮಾಡ್ಕೊಳ್ಳಿ ಅಂದ್ರೆ ಇನ್ಯಾರಿಗೆ ಮಾಡ್ಕೊಡ್ತೀರಾ ಹೇಳಿ? ಕೊಟ್ಟಿದ್ದೀವಿ, ನೆನ್ನೆ ಅಲ್ಲೂ ಕೊಟ್ಟಿದ್ದೀವಿ, ಬಂದು KPCC ಕೊಟ್ಟಿದ್ದೀವಿ. ಸಾಮೂಹಿಕವಾಗಿ ಎಲ್ಲರೂ ಒಂದು 5,000 ಜನ ರಾಜೀನಾಮೆಗಳು ಘೋಷಿಸಿದ್ದಾರೆ. ಸಾಮೂಹಿಕ ರಾಜೀನಾಮೆ ಕೊಟ್ಟರು ಸರ್ಕಾರ ಇದಕ್ಕೆ ಮಣೆ ಹಾಕುತ್ತೆ ಅನ್ಸುತ್ತಾ? ಅಲ್ಲ, ಹಾಕ್ಲೇಬೇಕು. ಕಾಂಗ್ರೆಸ್ ಕಾರ್ಯಕರ್ತರಿಂದ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲಿರುತ್ತೆ? ಕಾರ್ಯಕರ್ತರಿಂದ ಪಕ್ಷ ಅಲ್ವಾ? ಕಾರ್ಯಕರ್ತರ ಈ ಪಕ್ಷದ ಶಕ್ತಿ ಅಂತ ಹೇಳಿದ್ಮೇಲೆ ಕಾರ್ಯಕರ್ತರ ಇಲ್ಲ ಅಂದ್ಮೇಲೆ ಪಕ್ಷ ಹೆಂಗ್ ಕಟ್ತೀರಾ ನೀವು? ಸರ್ ಆಗ್ಲಿ ಪ್ರಿಯಾಕೃಷ್ಣ ಆಗ್ಲಿ ಯಾರಿಗೂ ನೀವು ಏನು ನ್ಯಾಯ ತೋರಿಸಲಿಲ್ಲ ಅಂದ್ರೆ ನಾವೆಲ್ಲ ಹಿಂಗೆ ನೋಡಿ ಎಲ್ಲರೂ ರಾಜೀನಾಮೆ ಕೊಡ್ತಾ ಇದ್ದೀವಿ. ಇದೇ ತರ ಹೋರಾಟ ಮಾಡ್ತೀವಿ. ಅವ್ರಿಗೆ ನ್ಯಾಯ ಕೊಡಿಸ್ಬೇಕು. ಪ್ರತಿಯೊಬ್ರು ಅಷ್ಟೇ, ಅವ್ರು ಯಾವ್ದ್ರಲ್ಲೂ ತಪ್ಪಿಲ್ಲ, ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ಅವ್ರಲ್ಲಿ. ಆದ್ರೂ ಯಾಕೆ ಮೊನ್ನೆ ಅವ್ರಿಗೂ ಕೊಡ್ತೀವಿ ಅಂದ್ಬಿಟ್ಟು ಯಾಕೆ ಕೊಡ್ಲಿಲ್ಲ? ಅವರು ಏನಿದೆ ಕಾರಣ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಅವ್ರಿಗೂ ಹೇಳ್ಬಿಟ್ಟು ಕಾರಣ ಇಲ್ಲದೆ ಈಗ ಅವ್ರಿಗೆ ಏನು ಕೊಡ್ಲಿಲ್ಲ ಅಂದ್ರೆ ನಾವು ಇದನ್ನ ಹೋರಾಟ ಮುಂದುವರಿಸ್ತೀವಿ. ಯಾಕಂದ್ರೆ ನಮ್ಗೆ ಅವ್ರಿಗೆ ಒಂದು ನ್ಯಾಯ ದೊರಕಿಸ್ಬೇಕು. ಪ್ರತಿಯೊಬ್ರು ಅವ್ರಿಗೊಂದು ನ್ಯಾಯ ದೊರಕಿಸ್ಬೇಕು. ಅವರಷ್ಟು ನಿಷ್ಠಾವಂತರು ಯಾರು ಇಲ್ಲ. ಯಾಕಂದ್ರೆ ಅವ್ರು ಯಾರೇ ಹೋದ್ರು ಅವ್ರ ಕೈ ಕೊಟ್ಟವ್ರೆ ಹೊರತು ಅವ್ರು ಈಸ್ಕೊಂಡವ್ರಲ್ಲ. ಪ್ರತಿಯೊಂದು ಹಾಸ್ಪಿಟಲ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ಅವರು ದುಡ್ಡು ಇವತ್ತವರೆಗೂ ಮಕ್ಕಳು ಸ್ಕೂಲ್ಗಾಗಲಿ ಪ್ರತಿಯೊಬ್ಬರಿಗೂ ಇಲ್ಲ ಅಂತ ಹೇಳಿಲ್ಲ. ಅವ್ರ ಜೀವನ ಪೂರ್ತಿ ಅವ್ರು ಕೊಡೋರೇ ಆಗಿರ್ತಾರೆ, ಈಸ್ಕೊಳ್ಳೋರು ಆಗಿರಲ್ಲ. ಆದರೆ ನಾವೆಲ್ಲ ಅವ್ರಿಗೋಸ್ಕರ ನ್ಯಾಯ ಬೇಕು ಅಂತ ನಾವೆಲ್ಲ ಓಡಾಡ್ತಿದ್ದೀವಿ. ಯಾಕಂದರೆ ಅವ್ರ ನ್ಯಾಯ ಕೊಡಿಸ್ಲೇಬೇಕು. ನೀವೆಲ್ಲ ನಮ್ಗೆ ಯಾವತ್ತಿದ್ರೂ ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಇಡೀ ಕರ್ನಾಟಕದಲ್ಲಿ ಯಾರು ಕೂಡ ಬಡವರ ಬಂಧು ಅಂತ ಹೆಸರು ತಗೊಂಡಿಲ್ಲ. ಕೃಷ್ಣಪ್ಪ ಅವ್ರು ಬಿಟ್ಟು ಇನ್ಯಾರು ತಗೊಂಡಿಲ್ಲ. ತುಂಬಾ ಒಳ್ಳೆಯವರು, ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ. ಅಂತ ಒಳ್ಳೆ ವ್ಯಕ್ತಿ ಬೇಕೇ ಬೇಕು ನಮಗೆ. ನಾವು 15 ವರ್ಷ 20 ವರ್ಷದಿಂದ ಅವ್ರಿಗೋಸ್ಕರ ಕೆಲಸ ಮಾಡಿದ್ದೀವಿ. ಇವತ್ತು ಅವ್ರಿಗೆ ಅವರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದಮೇಲೆ ನಾವು ಯಾರು ಮಾಡಲ್ಲ, ನಮ್ಗೆ ಯಾರಿಗೂ ಬೇಕಾಗೇ ಇಲ್ಲ. ಇವ್ರಿಗೆ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ ಅಂದ್ರೆ ದಯವಿಟ್ಟು ಇದನ್ನೇನು ಕಾರ್ಯಕ್ರಮ ಮುಂದಕ್ಕೆ ತಗೊಳ್ಳಿ. ಇದಕ್ಕೇನಾದ್ರೂ ನಮಗೆ ಗೆಲುವು ಸಿಗ್ಲಿಲ್ಲ ಅಂದ್ರೆ ನಾವು ಇದಕ್ಕೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ನಮ್ಗೆ ಈ ಪಕ್ಷನೇ ಬೇಡ. ನಾವೆಲ್ಲ ತ್ಯಜಿಸಿ ಪರವಾಗಿಲ್ಲ, ನಾವು ಹೆಣ್ಮಕ್ಳು ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಮನೇಲಿ ಇರ್ತೀವಿ. ಪಕ್ಷಕ್ಕೋಸ್ಕರ ನಾವು ತುಂಬಾ ಹೋರಾಡಿದ್ದೀವಿ, ತುಂಬಾ ತ್ಯಾಗ ಮಾಡಿದ್ದೀವಿ. ನಾವು ಮನೆ ಮಕ್ಕಳು ಎಲ್ಲಾನು ಬಿಟ್ಟು ಎಲ್ಲ ನಮ್ಮ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮುಂದೆ ಬರಬೇಕು ಅಂತ ನಾವೆಲ್ಲ ಹೋರಾಟ ಮಾಡ್ತೀವಿ. ಎಲ್ಲದರಲ್ಲೂ ಗೆಲ್ಲಿಸ್ಕೊಂಡು ಬಂದಿದ್ದೀವಿ. 1-2 ಬಾರಿ ಅಲ್ಲ, 3-4 ಬಾರಿ ಇಬ್ಬರು ಕೂಡ ಗೆದ್ದಿದ್ದಾರೆ. ನಮ್ಮ MLA ಕೃಷ್ಣಪ್ಪ ಅವರು ಮತ್ತು ಪ್ರಿಯಾಕೃಷ್ಣ ಅವರು. ನಮಗೆ ತುಂಬ ಅನ್ಯಾಯ ಆಗಿದೆ. ನಾವು DK ಶಿವಕುಮಾರ್ ಸರ್ಗೆ ಇನ್ನೇನು ಕೇಳ್ಕೊಳ್ಳಲ್ಲ. ದಯವಿಟ್ಟು ನೀವು ಹಿಂಗೆ ಮಾಡಬೇಡಿ. ನಿಮಗೂ ಸ್ಥಾನ ಕೊಡದೇ ಇದ್ದಾಗ ಎಷ್ಟು ನೋವಾಗಿದೆ ಅನ್ನೋದು ನಮಗೂ ಗೊತ್ತಿದೆ. ನೀವು ತುಂಬ ಹೋರಾಟ ಮಾಡಿದ್ದೀರಾ. ನಿಮ್ಮ ಪರಿಸ್ಥಿತಿನೇ ನಮಗೂ ದಯವಿಟ್ಟು ತಂದುಕೊಡ್ಬೇಡಿ. ಅರ್ಥ ಮಾಡಿಕೊಂಡು ನಮ್ಮ ಸಚಿವರಿಗೆ ಏನು ಸ್ಥಾನ ಕೊಡಬೇಕು ದಯವಿಟ್ಟು ಕೊಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಇಲ್ಲ ಅಂದರೆ ನಾವು ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ನಮಗೆ ಈ ಪಕ್ಷನೆಲ್ಲ ನಿಮ್ಗೆ ಇದೇ ಬೇಡ. ಒಳ್ಳೆಯವ್ರಿಗೆ ಇವತ್ತು ಕಾಲ ಇಲ್ಲ ಅಂದಮೇಲೆ ನಾವು ಬರಲ್ಲ, ಮತ್ತೆ ನಾವು ಈ ಕೆಲಸ ಮಾಡಲ್ಲ. ನಾವು ಇನ್ನು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ನಾವು ಹೋರಾಟನೂ ಮಾಡಲ್ಲ. ನಮ್ಗೆ ಯಾವ ಪಕ್ಷನೂ ಬೇಡ. ಇವ್ರಿಗೆ ಮೋಸ ಆದರೆ ಇಡೀ ಸತ್ಯಕ್ಕೆ ಮೋಸ ಆದಂಗೆ. ಹಂಗಾಗಿ ನಾವೆಲ್ಲರೂ ರಿಸೈನ್ ಮಾಡ್ತಾ ಇದ್ದೀವಿ. ಇವತ್ತು ಏನಾನ ನ್ಯಾಯ ನೀತಿ ಧರ್ಮ ಅನ್ನೋದಿದ್ರೆ ನಾವು ನಿಜವಾಗ್ಲೂ ಗಾಂಧೀಜಿಯವರಿಂದ ಕಾಂಗ್ರೆಸ್ ಉತ್ಪತ್ತಿ ಆಗಿದೆ, ಅಲ್ಲಿಂದ ಬಂದಿದ್ದೀವಿ ಅನ್ನೋದಾಯ್ತು ಅಂದರೆ ಇವತ್ತು ನ್ಯಾಯ ನೀತಿ ಧರ್ಮವಾಗಿ ನಮ್ಮ
ವಿಜಯನಗರ ಕ್ಷೇತ್ರದ MLA ಆದಂಥ ಕೃಷ್ಣಪ್ಪ ಅವ್ರಿಗೆ, ಗೋವಿಂದನಗರದಂಥ ಪ್ರಿಯಾ ಕೃಷ್ಣ ಅವ್ರಿಗೆ ಇಬ್ಬರಲ್ಲೊಬ್ಬರಿಗೆ ಕೊಡಬೇಕಾದ ಧರ್ಮವಾಗಿತ್ತು. ಆದರೆ ಇವತ್ತು ಕೊಟ್ಟಿಲ್ಲ. ಇವತ್ತು ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇವತ್ತು ಕಂಡಿಗೆ ಬಟ್ಟೆ ಕಟ್ಕೊಂಡು ನ್ಯಾಯ ಕೊಟ್ಟಿದ್ದಾರೆ. ಅದು ತಪ್ಪು. ಬಟ್ಟೆ ಬಿಚ್ಚಿ ಕೊಡಬೇಕು ನ್ಯಾಯನ. ಯಾಕೆ ಅಂತ ಹೇಳಿದ್ರೆ ಇದೇ ವಿಜಯನಗರ ಕ್ಷೇತ್ರದಿಂದ ಅಭಿವೃದ್ಧಿ ಇರ್ಬೋದು, ಹಾಗೂ ಜನರ ಸೇವೆ ಇರ್ಬೋದು, ಹಾಗೂ ಪ್ರತಿದಿನ ಅವ್ರ ಮನೆಯಲ್ಲಿ ಧರ್ಮಸ್ಥಳದ ಊಟ, ತಿರುಪತಿ ದರ್ಶನ ಅಂತಾರೆ ಜನ. ಅಂಥ ಒಬ್ಬ ವ್ಯಕ್ತಿಗೆ ನೀವು ಕೊಡ್ದೇನೆ ಬೇರೆ ಯಾರ್ಯಾರಿಗೋ ಜೈಲಿಂದ ಬಂದಿರ್ತಾರೆ ಅವರು ಕೊಡ್ತೀರಾ, ಮೋಸ ಮಾಡಿರ್ತಾರೆ ಅವರು ಕೊಡ್ತೀರಾ, ಅನ್ಯಾಯ ಮಾಡಿದವ್ರು ಕೊಡ್ತೀರಾ, ನ್ಯಾಯ ನೀತಿ ಧರ್ಮವಾಗಿ ನಡೀತಿರೋರ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು ಅಂತ ಇವತ್ತು ಈ ಮೂಲಕ ನಾನು ಸರ್ಕಾರನ ಒಬ್ಬ ಕಾರ್ಯಕರ್ತನಾಗಿ, ನಿಷ್ಠಾವಂತ ಕಾರ್ಯಕರ್ತನಾಗಿ 30 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ನಾನು ಇದ್ದು ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತನಾಗಿ ಮಾಡ್ತಾ ಇದ್ದೀನಿ. ಇದೇ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕೆಲಸ ಮಾಡಿದ್ದೀನಿ, ನಾನು ಕೂಲಿ ಕೊಡ್ರಿ ಅಂತ. ಇವತ್ತು ಅದೇ ಕೂಲಿ ಕೊಡಬೇಕು, ನ್ಯಾಯವಾಗಿ ಕೂಲಿ ತಲುಪಿಸ್ಬೇಕು ಅಂತ ಅವ್ರಿಗೆ ಜ್ಞಾನ ಇಲ್ವಾ? ಇವತ್ತು ಕೃಷ್ಣಪ್ಪ ಅವ್ರಿಗಾಗಲಿ, ಪ್ರಿಯಾ ಕೃಷ್ಣ ಅವ್ರಿಗಾಗಲಿ ಸಚಿವ ಸ್ಥಾನ ಕೊಟ್ಟು ಈ ಸರ್ಕಾರದ ಬೆಲೆನ ಅವರು ಹೆಚ್ಚಿಸ್ಕೊಳ್ಬೇಕು ಅಂತ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಾಗೂ ಉಪಾಧ್ಯಕ್ಷನಾಗಿ, ಗಾಳಿ ಆಂಜನೇಯ ಸ್ವಾಮಿ ಉಪಾಧ್ಯಕ್ಷನಾಗಿ ಕೇಳ್ತೇನೆ. ಈಗ ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಅದರಲ್ಲಿ ನಾವು ಪ್ರಿಯಕೃಷ್ಣ ಸಾಹೇಬರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಪ್ರಿಯಕೃಷ್ಣ ಸಾಹೇಬರು ರಾಜ್ಯದಲ್ಲೇ ಅತಿ ಕಿರಿಯ ಶಾಸಕರಿಗೆ ಆಯ್ಕೆ ಆಗಿದ್ರು. ಅವಾಗ ಒಳ್ಳೆ ಕೆಲಸಗಾರ, ದಿನ ಜನರಿಗಿರ್ಬೋದು, ಬಡವರಿಗಿರ್ಬೋದು, ದೀನ ದಲಿತರಿಗಿರ್ಬೋದು ಎಲ್ಲರಿಗೂ ಕೈಗೆ ಸಿಕ್ಬಿಟ್ಟು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ. ಅಂಥದ್ರಲ್ಲಿ ಇವರು ಯಾರ್ಯಾರಿಗೂ ಮಂತ್ರಿ ಕೊಡಲಿ, ಕೊಟ್ಟವ್ರಿಗೆ ಯಾಕೆ ಕೊಡ್ತೀರಿ? ಬದಲಾವಣೆ ಮಾಡಿ, 3 ವರ್ಷ ಆಯ್ತಲ್ಲ, ಎಲ್ಲರಿಗೂ ಅವಕಾಶ ಕೊಡಿ. ಇವರು ಸಮಾನತೆ, ಎಲ್ರಿಗೂ ಅವಕಾಶ ಕೊಡ್ತೇವೆ, ಯುವಕರಿಗೆ ಅವಕಾಶ ಕೊಡ್ತೇವೆ ಅಂತ ಯಾರಿಗೆ ಕೊಟ್ಟಿದ್ದಾರೆ? 35 ವರ್ಷ ಒಳಗಿನ ಒಂದೇ ಯುವಕರನ್ನು ತೋರಿಸಿ ಅದರಲ್ಲಿ ಯಾರಿದ್ದಾರೆ? ಮಾತಾಡ್ತಾರೆ ಯುವಕರಿಗೆ ಅವಕಾಶ ಅಂತಾರೆ, ಯಾರಿಗೂ ಅವಕಾಶ ಕೊಟ್ಟಿಲ್ಲ. ತುಂಬ ಅನ್ಯಾಯ ಆಗಿದೆ. ಪ್ರಿಯಕೃಷ್ಣ ಅವರಿಗೆ ಆಗಿರೋ ಅನ್ಯಾಯ ಸರಿಪಡಿಸಿ ಅವರಿಗೆ ಮಂತ್ರಿಗಿರಿನ ಆದಷ್ಟು ಬೇಗ ಕೊಡಬೇಕು. ಇದು ನಮ್ಮ ಕಳಕಳಿಯ ವಿನಂತಿ. ಹಣ ಪಾರ್ಟಿ ಒಳಗೆ ಷಡ್ಯಂತ್ರ ಆಗಿದೆ. ಕೃಷ್ಣಪ್ಪ ಸಾಹೇಬರು 1 ಸಲ 2 ಸಲ MLA ಆದವರಲ್ಲ, ಸತತ 5-6 ಸಲ ಆಯಿತು. ಆ ಕ್ಷೇತ್ರಕ್ಕೆ ಬಂದು ನೋಡಿ. ವಿಜಯನಗರ ಕ್ಷೇತ್ರ ಮತ್ತು ಗೋವಿಂದನಗರ ಕ್ಷೇತ್ರದ ಪ್ರತಿ ಮನೆಯಲ್ಲಿ ಅವ್ರ ಹೆಸರುಂಟು. ಪ್ರತಿಯೊಂದು ಬಡವರು ಇರ್ಬೋದು, ದೀನ ದಲಿತರಿರ್ಬೋದು, ಆಟೋ ಚಾಲಕರಿರ್ಬೋದು, ನಿರ್ಗತಿಕರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳಿರ್ಬೋದು, ಎಲ್ಲರಿಗೂ ಎಷ್ಟು ಸಹಾಯ ಮಾಡ್ತಾರೆ ಅವರು. ಜನರಿಗೆ ದಿನಾಲೂ ಕೈಗೆ ಸಿಗ್ತಾರೆ. ತಿಂಗಳಿಗೊಂದು ಸಿಗುವಂಥ MLAಗಳಲ್ಲ, ಪ್ರತಿದಿನ ಶಾಸಕರು, ಲಭ್ಯ ಇರುವಂಥ ಶಾಸಕರು ಅವರಿಬ್ಬರು. ಒಂದೇ ಕೃಷ್ಣಪ್ಪ ಸಾಹೇಬ್ರಿಗೆ ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಯುವಕರಾದ ಪ್ರಿಯಕೃಷ್ಣ ಅವ್ರಿಗೆ ಕೊಡಬೇಕು. ಇದು ನಮ್ಮ ಕಳಕಳಿ ವಿನಂತಿ. ಸಚಿವ ಸ್ಥಾನ ದೊರಕದಿರಲು ಯಾರು ಷಡ್ಯಂತ್ರ ಮಾಡಿರ್ಬೋದು? ನಮ್ಮ ಪಾರ್ಟಿ ಒಳಗೆ ಇರುವಂಥ ದೊಡ್ಡ ದೊಡ್ಡ ನಾಯಕರು, ನಾವು ಅವರು ಹೆಸರು ಹೇಳುವಷ್ಟು ದೊಡ್ಡವರು ನಾವಲ್ಲ. ಆದರೆ ನಮ್ಮ ಪಾರ್ಟಿ ಒಳಗೆ ಅವ್ರಿಗೆ ಅನ್ಯಾಯ ಆಗಿದೆ. ಪಾರ್ಟಿ ಇರುವಂಥ ಕೆಲವರು ನಾಯಕರಿಂದ ಅವ್ರಿಗೆ ಅನ್ಯಾಯ ಆಗಿದೆ. ಇದನ್ನು ನಮ್ಮ ವರಿಷ್ಠರು, ಹೈಕಮಾಂಡ್ ಇರ್ಬೋದು, ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು. ಸಮಯ ತುಂಬ ಕಡಿಮೆ ಇದೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ಬೇರೆ ಬೇರೆ ರೂಪ ತಾಳ್ತದೆ. ಸಾಮೂಹಿಕ ರಾಜೀನಾಮೆ ನೀಡಲು ಬಂದಿದ್ದಾರೆ ಸರ್. ಎಲ್ಲವೂ ನಮ್ಮ ಹಿರಿಯ ನಾಯಕರಿದ್ದಾರೆ, ನಮ್ಮ ಲೀಡರ್ಗಳಿದ್ದಾರೆ, ಗೋವಿಂದರಾಜ ಕ್ಷೇತ್ರದ ಜನಗಳು ಬಂದಿದ್ದಾರೆ, ವಿಜಯನಗರದ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಅಭಿಮಾನಿಗಳು ಬಂದಿದ್ದಾರೆ. ಅವರೆಲ್ಲ ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ. ಇಲ್ಲಿ ನಮ್ಮ ಅಣ್ಣ, ಹಿರಿಯ ಅಣ್ಣ ಇದ್ದಾರೆ, ಶ್ರೀಧರ್ ರೆಡ್ಡಿ ಇದ್ದಾರೆ, ಸಂದೇಶ್ ಇದ್ದಾರೆ, ಎಲ್ಲರೂ ಇದ್ದಾರೆ, ತುಂಬ ಜನ ಇದ್ದಾರೆ ಅಣ್ಣ. ಮತ್ತು ಅನ್ಯಾಯ ಆಗಿದ್ದನ್ನು ಸರಿಪಡಿಸಬೇಕು, ಕಾಲಾವಕಾಶ ಇದೆ. ಇದು ನಮ್ಮ ಕಳಕಳಿಯ ವಿನಂತಿ.